ಸಪ್ರೇಟ್ ಆಗಿರೋ ನೀರನ್ನು ಕೈಗೆ ತೊಗೊಂಡು ಕೈ ಒರೆಸ್ಕೊಳ್ಳೋದು, ಇನ್ನೊಂಚೂರು ನೀರು ತೊಗೊಂಡು ಪ್ರೋಕ್ಷಣೆ ಮಾಡ್ಕೊಳ್ಳೋದು. ಪವಿತ್ರ ಪವಿತ್ರೋಪ ಸರ್ಪಾವಸ್ಥಾಂಗದೋಪಿ ವಿಸ್ಪರೇತ್ ಪುಂಡರೀಕಾಕ್ಷಂ ಸಭಾಭ್ಯಾಮಭ್ಯಂತರ ಶುಚಿಃ. ಪುಂಡರೀಕಾಕ್ಷಾಯ ನಮಃ, ಪುಂಡರೀಕಾಕ್ಷಾಯ ನಮಃ, ಪುಂಡರೀಕಾಕ್ಷಾಯ ನಮಃ. ಓಂ ಕುಂಚೆತ್ರೆಯಿಂದ 3 ಸಲ ನೀರು ಹಾಕ್ಕೊಂಡು ಆಚಮನ ಮಾಡುವುದು. ಆಚಮ್ಯ ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ. ನೀರು ಹಾಕ್ಕೊಂಡು ಒರೆಸ್ಕೊಳ್ಳೋದು. ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ದೋಕ್ಷಜಾಯ ನಮಃ, ನರಸಿಂಹಾಯ ನಮಃ, ಚ್ಯುತಾಯ ಗುಣಾಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರೇ ನಮಃ, ಶ್ರೀಕೃಷ್ಣಾಯ ನಮಃ. ಓಂ ಪ್ರಾಣಾನಾಯಮ್ಯ. ಓಮಾಪೋ ಜ್ಯೋತಿರ್ಸಮತಂ ಬ್ರಹ್ಮ ಭೋರ್ಭವಸ್ಸುಮರವಂ. ಅಕ್ಷತೆ ಉಪಾ ಕೈಲಿಟ್ಕೊಳ್ಳೋದು. ಓಂ ಶುಭಾಭ್ಯಾಂ ಶೋಭನೆ ಮುಹೂರ್ತೆ ಅದ್ಯ ಬ್ರಾಹ್ಮಣಾಃ ದ್ವಿತೀಯಪರಾರ್ಧೆ ಶ್ರೀ ಶ್ವೇತಪರಾಹ ಕೃತೆ ವೈವಸ್ವತಮನ್ವಂತರೆ ಕಲಿಯುಗೆ ಪ್ರಥಮಪಾದೆ ಕೃತವರ್ಷೆ ಕೃತಖಂಡೇ ಶಂಭೋದ್ವೀಪೆ ದಂಡಕಾರಣ್ಯೇ गोदावर्याः दक्षिणे तीरे शालिवानसिके बौद्धावतारे रामक्षेत्रे अस्मिन् वर्तमाने नस्य व्यवहारिके चान्द्रमाने प्रभवादि सृष्ट्या संवत्सराणां मध्ये श्रीमतो शार्वरी रामसंवत्सरस्य दक्षिणागिने वर्षऋतो भाद्रपदमासे शुक्लपक्षेभ्यां चतुर्थ्यां मासराः मासरस्थो श्रेषुभाग्यां शुभनक्षत्र शुभयोग शुभकर्णे मंगलविशेषेण विशिष्टाख्यां अस्यां शुभऋतौ सवितृनामकभारते रमणमुख्यप्राणान्तर्गत विश्वम्भरमूर्तिप्रणया विश्वम्भरमूर्तिप्रीत्यर्थं वर्षे वर्षे कर्तव्ये श्रीवरसिद्धिविनायकाय व्रतबुद्धिश्य श्रीवरसिद्धिविनायकाय ವ್ರತಪೂಜಾ ಕೈಂಕರ್ಯಮಹಂ ಕರಿಷ್ಯೆ. ಇಷ್ಟನ್ನು ಹೇಳಿ ಮನೆಯವ್ರದ್ದು ಹೆಸರು, ಗೋತ್ರ, ನಕ್ಷತ್ರ, ರಾಶಿ ಎಲ್ಲರದ್ದು ಹೇಳ್ಕೊಳ್ಳೋದು. ಜನ್ಮ ನಕ್ಷತ್ರೇ ಜನ್ಮರಾಸೋ ಜಾತಸ್ಯ, ನಾಮ ನಕ್ಷತ್ರೇ ನಾಮರಾಸೋ ಜಾತಸ್ಯ ಸರ್ವೇಷಾಂ ಸಕುಟುಂಬಸ್ಯ ಕ್ಷೇಮಸ್ಥೈರ್ಯ ವಿಜೀವೀರ್ಯಾಯರಾರೋಗ್ಯ ಐಶ್ವರ್ಯಾದೀನಾಂ ಉತ್ತರೋತ್ತರಾದೀನಾಂ ಅಭಿವೃದ್ಧ್ಯರ್ಥಂ ಧರ್ಮಾರ್ಥಕಾಮ್ಯಮೋಕ್ಷ ಚತುರ್ವಿಧ ಫಲಪುರುಷಾರ್ಥಸಿದ್ಧ್ಯರ್ಥಂ ಗಣಪತ್ಯೇಂದ್ರ ಶ್ರೀ ವಿಶ್ವಂಭರಮೂರ್ತಿ ಪೂಜಾ ಕೈಂಕರ್ಯ ಅಹಂಕರಿಷ್ಯೆ. ತಮಗೆ ನೀರನ್ನು ತಗೊಂಡು ತಮಗೆ ನೀರಿಂದ ಈ ನೀರು ಹಾಕೊಂಡು ಬಿಡೋದು. ತದಂಗ ಕಳಶಾರ್ಚನಂ ಕರಿಷ್ಯೆ. ಮುಂದೆನೇ ಇಲ್ಲಿ ಮಂಡಲವನ್ನು ಮಾಡ್ಕೊಂಡಿರೋದು, ಅದಕ್ಕೆ ಅರಿಶಿನ ಕುಂಕುಮ ಹಚ್ಚೋದು, 5 ಕಡೆ ಮಂತ್ರಾಕ್ಷತೆ ಹಾಕೋದು. ಕಳಶಯೋಹ ಮಂಡಲಂ ಕೃತ್ವ ಮಧ್ಯದಲ್ಲಿ ಕಳಶವನ್ನು ಇಡೋದು. ಇಮಮ್ಮೆ ಗಂಗೆ ಯಮನೆ ಸರಸ್ವತಿ ಶತದ್ರಸ್ತಾಮಂ ಸಜತಾ ಪರುಷ್ಣಯಾ ಸಕ್ರಿಯಾ ಮರುಧ್ವದೇ ವಿತಸ್ತಗ್ಯಾಜ್ಜಿಕೇಯೇ ಸುಣಕ್ಯ ಸುಶೋಭಾಗ್ಯ. ಬೇರೆ ನೀರು ತಗೊಂಡು ಅದಕ್ಕೆ 2 ಉದ್ದರಣ ನೀರು ಹಾಕೋದು. ಓಂ ಇಮಮ್ಮೆ ಗಂಗೆ ಯಮನೆ ಸರಸ್ವತಿ ಶತದ್ರಸ್ತಾಮಂ ಸಜತಾ ಪರುಷ್ಣಯಾ ಸಕ್ರಿಯಾ ಮರುಧ್ವದೇ ವಿತಸ್ತಗ್ಯಾಜ್ಜಿಕೇಯೇ ಸುಣಕ್ಯ ಸುಶೋಭಾಗ್ಯ. ಅರ್ಶನ ಹಾಕೋದು. ಅಂಧದ್ವಾರಾಂಧರಾದೃಶ ನಿತ್ಯಪುಷ್ಟಾಂಕರೀಷಣೀಂ ಈಶ್ವರೀಂ ಸರ್ವಭೂತಾನ ಆವಿವೋಪಕ್ವಯೇ. ಗಂಧ ಹಾಕೋದು. ಗಂಧ ಸೋಮೋಪಚಾರ ಪೂಜಾನ್ ಸಮರ್ಪಯಾಮಿ. 2 ಗರ್ಕೆ ಇದ್ರೆ ಹಾಕೋದು. ದುರ್ವಾ ಪುತ್ರಂ ಸಮರ್ಪಯಾಮಿ. ಪುಷ್ಪಾನ್ ಸಮರ್ಪಯಾಮಿ. 2 ಪತ್ರೆ ಪುಷ್ಪಗಳನ್ನ ಒಳಗಡೆ ಹಾಕೋದು. 2 ಕೈನದರ ಮೇಲೆ ಮುಚ್ಚಿಕೊಳ್ಳೋದು. ಕಳಸಸ್ಯ ಮುಖೇ ವಿಷ್ಣು ಕಂಠೇ ರುದ್ರಸ್ಯ ಮಾಶತಾ ಮೂಲೆ ತತ್ರಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃಗಣಾರ್ಪದ ಮುಕ್ಷೌ ತು ಸಾಗರಾ ಸರ್ವೇ ಸಪ್ತದ್ವೀಪಾವಸುಂಧರಾ ಋಗ್ವೇದೋ ಜರ್ವೇದೋ ಸಾಮವೇದೋ ತರ್ಪಣಃ ಅಂಗೈ ಸಹಿತಾಃ ಸರ್ವೇ ಕಲಸಾಂತೋ ಸಮಾಶ್ರಿತಾಃ. ಅತ್ರ ಗಾಯತ್ರಿ ಸಾವಿತ್ರಿ ಶಾಂತಿ ಪುಷ್ಟೀಕರಿತಾಜ್ಞಾನ್ ದೇವ ಪೂಜಾರ್ಥಂ ಅಭಿಷೇಕಾರ್ಥಮಾಧರಾತ್. ಇಮಂ ಮೇ ಗಂಗೆ ಮನೆ ಸರಸ್ವತಿ ಶತದ್ರಸ್ತಂ ಸಜತಾ ಪರುಷ್ಣಯಾ ಸಕ್ರಿಯಾ ಮರುಧ್ವದೇ ವಿತಸ್ತಗ್ಯಾಜ್ಜಿಕೇಯೇ ಸುಣಕ್ಯ ಸುಶೋಭಾಗ್ಯ. ಬಲಗೈ ಮುಚ್ಕೊಂಡು ಎಡಗೈ ಎದೆ ಮೇಲೆ ಇಟ್ಕೊಂಡು ಯಾವ್ಯಾವ ನದಿ ತೀರ್ಥ ಸ್ನಾನ ಮಾಡಿದ್ರು ಅದರಲ್ಲಿ ಹೇಳ್ಕೊಳ್ಳೋದು. ಗಂಗೆ ಚೈಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇ ಯಸ್ಮಿನ್ ಸನ್ನಿಧಿಂ ಕುರು. 2 ಕೈ ತೋರಿಸ್ಬಿಡೋದು. ಓಂ ನಮೋ ನಾರಾಯಣಾಯ, 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 ಓಂ ನಮೋ ನಾರಾಯಣಾಯ 8 ಸಲ ಹೇಳೋದು. ಇದು ಅಷ್ಟವಾರಂಚ ಪೀತ್ವ ಬೇರೆ ಘೋಷಣೆ ಮಾಡುವುದು. ಅಪವಿತ್ರ ಪವಿತ್ರೋವ ಸರ್ವಾವಸ್ಥಾಂಗತೋಪ್ಯವ ವಿಸ್ಪರೇತ್ ಪುಂಡರೀಕಾಕ್ಷಂ ಸವಾಭ್ಯಾಮಭ್ಯಂತರ ಶುಚಿಃ
ಎಲ್ಲ ಕಡೆಗೂ ಪ್ರೋಕ್ಷಣೆ ಮಾಡೋದು, ಕೊನೆಯಲ್ಲಿ ನಿಮಗೂ ಪ್ರೋಕ್ಷಣೆ ಮಾಡಿಕೊಡೋದು. ಸರ್ವೇ ಸ್ಥಳಾನ್ ಶುಚಿನೀಭವಂತು, ಕೂತಿರುವ ಪದಾರ್ಥಕ್ಕೆ ಕೂತಿರುವ ಸುತ್ತ ಎಲ್ಲ ಕಡೆಗೂ ಪ್ರೋಕ್ಷಣೆ ಮಾಡಿಕೊಡೋದು. ಸರ್ವಾಣಿ ಸ್ಥಳಾನಿ ಶುಚಿನೀಭವಂತು, ಮತ್ತೆ ಕೈಗೆ ನೀರು ಹಾಕ್ಕೊಂಡು ಕೈ ಒರೆಸ್ಕೊಳ್ಳೋದು. ಸರ್ವಾಣಿ ಸ್ಥಳಾನಿ ಶುಚಿನೀಭವಂತು. ಓಂ ಅನೇನ ಗಣಪತಿ ಅಂದರೆ ವಿಶ್ವಂಭರಮೂರ್ತಿ ಪ್ರೇರಣೆಯ ವಿಶ್ವಂಭರಮೂರ್ತಿ ಪ್ರೀತ್ಯರ್ಥಂ ಮಹಾಗಣಪತಿ ಪೂಜನಾಖ್ಯಂ ಕರಿಷ್ಯೆ. ವರಸಿದ್ಧಿ ವಿನಾಯಕ ವ್ರತವನ್ನು ಮಾಡೋದಕ್ಕೆ ಮುಂಚೆ ಮೊದಲು ಸಾಕ್ಷಾತ್ ವಿಶ್ವಂಭರಮೂರ್ತಿ ನಾರಾಯಣನ ಪೂಜೆ, ಅದು ಗಣಪತಿಯ ರೂಪದಿಂದಲೇ ಪೂಜೆಯನ್ನು ಮಾಡಬೇಕು. ಓಂ ಗಣಾನಾಂತ್ವಾ ಶೌನಕೋ ಗೃತ್ಸಮದೋ ಗಣಪತಿ ಜಗತಿ ಗಣಪತ್ಯಾಕ್ವಾನೇ ವಿನಿಯೋಗ. ಓಂ ಓಂ ಸಾಧನಂ ಅಕ್ಷತೆವ ಕೈ ಹಿಡ್ಕೊಂಡು ಎಲ್ಲವನ್ನು ಪ್ರಾರ್ಥನೆ ಮಾಡೋದು. ಅನಿಯ ಪೂಜನೆಯ ನಿರ್ವಿಘ್ನಂ ಕುರು ನಿರ್ವಿಘ್ನಂ ಕುರು, ಎಲ್ಲ ಕೆಲಸ ನಿರ್ವಿಘ್ನವಾಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡೋದು. ಅನಿಯ ಪೂಜನೆಯ ನಿರ್ವಿಘ್ನಂ ಕುರು, ದೇವರು ಮುಂದೆ ಹಾಕ್ಬಿಡೋದು. ಅನೇನ ವಿಶ್ವಂಭರಮೂರ್ತಿ ದೇವತಾಭ್ಯೋ ನಮಃ. ಧ್ಯಾಯಾಮಿ, ಅಕ್ಷತೆ ಕಾಳನ್ನು ಹಾಕ್ತಾ ಇರೋದು. ಧ್ಯಾಯಾಮಿ, ಧ್ಯಾನ ಸಮರ್ಪಯಾಮಿ. ಆವಾಹಯಾಮಿ, ಆಸನಂ ಸಮರ್ಪಯಾಮಿ. ಆಸನ ಕೊಡ್ತೀವಿ, ಆಸನ ಸಮರ್ಪಯಾಮಿ. 3 ಉದ್ಧರಣೆ ನೀರನ್ನು ಹಾಕೋದು. ಪಾದಯೋಃ ಪಾದ್ಯಂ ಸಮರ್ಪಯಾಮಿ. ಹಸ್ತಯೋಃ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ. ಮುಖೇ ಆಚಮನೀಯಂ ಸಮರ್ಪಯಾಮಿ. ಸ್ಥಾಪಯಾಮಿ, ಸ್ನಾನಂ ಸಮರ್ಪಯಾಮಿ. ಆಪೋಹಿಷ್ಟಾಂ ಯೋಗವಃ ತಾನ ಉಜ್ಜೇತದಾತನ ಮಹೇರಣಾಯ ಚಕ್ಷುಷೆ ಯೋಶ್ವತಮೋ ರಸಸ್ತಸ್ಯ ವಾಜೇತೆ ಹನಃ ಕುಶತೀರ್ವ ಮಾತರಃ ತಸ್ಮಾದರಂಗಮಾ ಭುವೋ ತಸ್ಯ ಕ್ಷಯಾಯ ಜನ್ಮದ ಆಪೂಜನೀಯಥಾಚನಃ. ಸ್ನಾನಾನಂತರಂ ಆಚಮನೀಯಂ ಸಮರ್ಪಯಾಮಿ. ಹರಿದ್ರಾದಿಮಂಗಳದ್ರವ್ಯಾಣಿ ಸಮರ್ಪಯಾಮಿ. ಅರಿಶಿಣ ಕುಂಕುಮ ಏರಿಸುವುದು. ಹರಿದ್ರಾದಿಮಂಗಳದ್ರವ್ಯಾಣಿ ಸಮರ್ಪಯಾಮಿ. ಕುಂಕುಮ ಸಿಂಧೂರಾನ್ ಸಮರ್ಪಯಾಮಿ. ಅಕ್ಷತಾನ್ ಸಮರ್ಪಯಾಮಿ. ದಿವ್ಯಪರಿಮಳಪತ್ರಪುಷ್ಪಾಣಿ ಸಮರ್ಪಯಾಮಿ. ಓಂ ಸುಮುಖಾಯ ನಮಃ, ಏಕದಂತಾಯ ನಮಃ, ಕಪಿಲಾಯ ನಮಃ, ಗಜಕರ್ಣಿಕಾಯ ನಮಃ, ಲಂಬೋದರಾಯ ನಮಃ, ನಿಕಟಾಯ ನಮಃ, ವಿಘ್ನರಾಜಾಯ ನಮಃ, ಗಣಾಧ್ಯಕ್ಷಾಯ ನಮಃ, ಧೂಮಕೇತವೇ ನಮಃ, ಪಾವಚಂದ್ರಾಯ ನಮಃ, ಕುಮಾರಗುರವೇ ನಮಃ, ಮೂಷಿಕವಾಹನಾಯ ನಮಃ, ಸರ್ವಸಿದ್ಧಿಪ್ರದಾಯಕಾಯ ನಮಃ. ಓಂ ನಾನಾವಿಧ ಪರಿಮಳಪತ್ರಪುಷ್ಪಾಣಿ ಸಮರ್ಪಯಾಮಿ. ಓಂ ವಸ್ತ್ರಾಣಿ ಪೇವಸವಾಸತೆ ಚಿತ್ರಾಭೋ ವದಂತೆ ಸರ್ಗಾಃ ವಸ್ತ್ರೋಪವಸ್ತ್ರಾರ್ಥೆ. ಕಾರ್ಪಾರವಸ್ತ್ರಂ ಸಮರ್ಪಯಾಮಿ. ಗಣಪತಿಗೆ ಗೆಜ್ಜೆ ವಸ್ತ್ರವನ್ನು ನೀಡುವುದು. ಕಾರ್ಪಾರವಸ್ತ್ರಂ ಸಮರ್ಪಯಾಮಿ. ವಸ್ತ್ರಾರ್ಥೆ ಹರಿದ್ರಾದಿಮಂಗಳದ್ರವ್ಯಾಣಿ ಸಮರ್ಪಯಾಮಿ. ಅಕ್ಷತಾನ್ ಸಮರ್ಪಯಾಮಿ. ಪುಷ್ಪಮಾಲಿಕಾಂ ಸಮರ್ಪಯಾಮಿ. ಮಾಲ್ಯಾದೀನಿ ಸುಗಂಧೀನಿ ಮಾಲಿತ್ಯಾದಿಮಯ ಪ್ರಭೋ ಮಯಾ ಬುಧಾನಿ ಪೂಜಾನಿ ಪುಷ್ಪಾರ್ಥಂ ಪ್ರತಿಗೃಹ್ಯತಾಂ. ಪುಷ್ಪಮಾಲಿಕಾನ್ ಸಮರ್ಪಯಾಮಿ. ಮಾಲ್ಯಾರ್ಥೆ ಅಕ್ಷತಾನ್ ಸಮರ್ಪಯಾಮಿ. ಹೂವಿನ ಮಾಲೆಯನ್ನು ಹಾಕಿದ ಮೇಲೆ ಅಕ್ಷತಾನ್ ಸಮರ್ಪಯಾಮಿ. ಧೂಪಂ ಗ್ರಾಪಯಾಂ ಧೂಪಂ ದರ್ಶಯಾಮಿ. ಉದಿನ ಕಡ್ಡಿ ಧೂಪ ಹಚ್ಕೊಂಡು ಕೈಲಿ ಅಕ್ಷತೆ ಇಟ್ಕೊಂಡು ಧೂಪ ಮಾಡೋದು. ಧೂಪಂ ಗ್ರಾಪಯಾಮಿ. ಧೂಪಂ ದರ್ಶಯಾಮಿ. ಧೂಪಾರ್ತೆ ಏಕಾರ್ಕದೀಪಂ ದರ್ಶಯಾಮಿ. ಮಂಗಳನೀರಾಜನ ದೀಪಂ ದರ್ಶಯಾಮಿ. ನೈವೇದ್ಯಾರ್ಥೆ ಕಾರ್ಕದೀಪಂ ದರ್ಶಯಾಮಿ. ಇಲ್ಲಿ ಮೊದಲೇ ಮಂಡಲ ಮಾಡಿರೋದ್ರ ಮೇಲೆ ನೈವೇದ್ಯಕ್ಕೆ ಇಟ್ಕೊಳ್ಳೋದು. ಮಂಡಲದ ಮೇಲೆ ನೈವೇದ್ಯ ಇಡೋದು. ಕೈಲಿ ಒಂದು ಹೂವು ಅಕ್ಷತೆ ಇಟ್ಕೊಂಡು ನೈವೇದ್ಯ ಮಾಡೋದು. ಭವಸ್ವಾಸ್ತುಂದ್ವಾದಯ ಸಂಜಯಾಮಿ. ಗಣಪತೇ ನಮಃ. ಓಂ ಪ್ರಾಣಾಯ ಸ್ವಾಹ ಸ್ವಾಹ ಬ್ರಹ್ಮಣೇ ಸ್ವಾಹ. 6 ಸಲ ಅರ್ಘ್ಯ ಪಾತ್ರೆಗೆ ನೀರು ಬಿಡೋದು. ನೈವೇದ್ಯದ ಮೇಲೆ ನೀರು ಬಿಡೋದು. ಉದ್ಧರಣೆಯಿಂದ ಒಂಚೂರು ತಿರುಗಿಸೋದು.
नैवेद्यम् उत्तरे विसर्जयामि क्रमगताम्बूलं समर्पयामि सुवर्णपुष्पाय दक्षिणां समर्पयामि सुवर्णपुष्पदक्षिणां समर्पयामि उत्तरमङ्गलनीराजनदीपं दर्शयामि ಅಕ್ಷತೆ ಹೂವು ಇಟ್ಟು ಅದ್ರ ಮೇಲೆ ಒಂದು ದಂಡೆ ನೀರು ಹಾಕ್ಕೊಂಡು ಮಂಗಳಾರತಿಯನ್ನು ಹಚ್ಕೊಳ್ಳೋದು. ಮಂಗಳ ನೀರಾಜನದೀಪಂ ದರ್ಶಯಾಮಿ ರಕ್ಷಾಂ ಶಿರಸಿ ನಾರಯಾಮಿ ನಮಸ್ಕರೋಮಿ. ಅನೇನ ವರಸಿದ್ಧಿವಿನಾಯಕಪ್ರದಾಂಗ ಭಾರತೀರ್ಮುಖ್ಯಪ್ರಾಣಾಂತರ್ಗತಸ್ಯ ವಿಶ್ವಮೂರ್ತಿಪ್ರೇದಾಂಕೇದೋ ವರದಾಭವಂತ ಶ್ರೀಕೃಷ್ಣಾರ್ಪಣಂ ಅಸ್ತು. ಈಗ ನೀವು ತಂದಿರುವ ಗಣೇಶನನ್ನು ಮಂಟಪದ ಮೇಲೆ ಕೂಡಿಸಿ ಅಷ್ಟದಳ ಪದ್ಮಗಳನ್ನು ಮಾಡಿ ಮಂಟಪದ ಮೇಲೆ ಕೂಡಿಸಿ ಆವಾಹನೆಯನ್ನು ಮಾಡ್ತಕ್ಕಂಥದ್ದು. ಆವಾಹನೆಗೆ ಮುಂಚೆ ಎಲ್ಲ ಅಲಂಕಾರವನ್ನು ಮಾಡಿ ಆ ನಂತರದಲ್ಲಿ ಆವಾಹನೆಯನ್ನು ಮಾಡಬೇಕು. ಭದ್ರಂ ಕರ್ಣೇ ವಿಷ್ಣುಣಯಾಮದೇವಾಃ ಭದ್ರಂ ಪಶ್ಯೇಮಾಕ್ಷಿಪತಿಯತ್ರಾಃ ಶ್ರೀರಂಗೈಕಸ್ತವಾಗಂ ದಸ್ತನೋಪದೇವಹಿತಂ ಸದಾಯುಃ. ಪಾದದಿಂದ ತಲೆಯವರೆಗೂ ಎಲ್ಲ ವಿಗ್ರಹವನ್ನು ಅಲ್ಲಿ ದೂರದಿಂದ ಹಾಗೆ ಮುಟ್ಟಿಸ್ಬಿಟ್ಟು ದೇವರ ಎದೆಯ ಮಧ್ಯಭಾಗದಲ್ಲಿ ಹಾಕೋದು. ೇತಾಂ ದೇವೀಂ ಬಾಲಾರ್ಕವರ್ಣಾಂ ಭೌತ್ಸುಕತ್ರಯ ಪ್ರಾಣಶಕ್ತಿವರಾಂ ಓಂ ಮಾಂ ಹೀಂ ರೋಂ ರೋಂ ಹೀಂ ಲಂ 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 ಸಹ ಓಂ ಮಂ ಮಂ ಸಹ ಓಂ ಮಂ ಸಹ ಓಂ ಮಂ ಸಹ ಓಂ ಸಹ ಪ್ರಾಣಾಜಿಹಾಯ ಪ್ರಾಣಾಃ ಜೀವಾಯ ಪ್ರಾಣಾಃ 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 ಸ್ವಾಮಿನ್ ಸರ್ವಜಗನ್ನಾಥ ಯಾವತ್ ಪೂಜಾವಧಾನಕಂ ತಾವತ್ವಂ ಪ್ರೀತಿಭಾವೇನ ಅಸ್ಮಿನ್ ಬಿಂಬೇಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳಿ ಗಣೇಶನ ಬಲಭಾಗಕ್ಕೆ ಹಿಡಿದು ಅಸ್ಮಿನ್ ಸನ್ನಿಧಿಂ ಕುರು ಎಲ್ಲ ಮುದ್ದೆಗಳನ್ನು ತೋರಿಸೋದು. ಅವಾಯಿತೋ ಬಬಾ ಸಾಧೋ ಬಬಾ ಸಂಗಮಿತೋ ಕುಂದಿತೋ ಬಬಾ ಸೌಬದ ವಸನ್ನೋ ಬಬಾ ಮೃತೋ ಬಬಾ ಶಾಂತೋ ಬಬಾ ಇದು ಪ್ರಸೀದ ಪ್ರಸೀದ ಪ್ರಸೀದ. ನಮ್ಮ ಮನೆಗೆ ಬಂದು ನಿಂತು ಕೂತು ಪೂಜೆಯನ್ನು ಮುಗಿಸ್ಕೊಂಡು ಹೋಗಬೇಕು ಅಂತ ದೇವರನ್ನು ಆವಾಹನೆ ಮಾಡಿ ಕರೆದು ಅಕ್ಷತೆ ಹಾಕಿ ಕೂಡಿಸೋದು. ಆಸನಂ ಸಮರ್ಪಯಾಮಿ ಧ್ಯಾಯಾಮಿ ಅಕ್ಷತೆ ತಗೊಳ್ಳೋದು. ಗಣಾನಾಂ ಗಣಪಾತಿಮಹೇ ಕವಿಂ ಕವೀನಾಂ ಉಪವಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಾಣಾಂ ಬ್ರಹ್ಮಣಸ್ಪದಾನಶ್ಚೃಣ್ವನ್ನೋತಿ ವಿಸ್ಸಿತಸಾದಾನಂ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಆವಾಹಯಾಮಿ ಆಸನಂ ಸಮರ್ಪಯಾಮಿ. ಮೂರುದ್ಧರಣೆ ನೀರನ್ನು ಬಿಡೋದು. ಪಾದಯೋಃ ಪಾದ್ಯಂ 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 ಹಸ್ತಯೋಃ ಅರ್ಘ್ಯಮರ್ಘ್ಯಮರ್ಘ್ಯಂ ಮುಖೇ ಆಚಮನೀಯಂ ಆಚಮನೀಂ ಸಮರ್ಪಯಾಮಿ ಸ್ತಪಯಾಮಿ ಸ್ನಾನಂ ಸಮರ್ಪಯಾಮಿ. ಉದ್ಧರಣೆಯಲ್ಲಿ ನೀರು ತಗೊಂಡು ಬೇರೆ ಬಿಡಿ ಹೂವಿನಿಂದ ಪ್ರೋಕ್ಷಣೆ ಮಾಡೋದು. ಆಪೋಹಿಷ್ಟಾಮಿ ಯೋಗವಃ ತಾನ ಭುರ್ಜೇತದಾತನ ಮಹೇರಣಾಯ ಚಕ್ಷಸೆ ಯೋಗಶ್ವತಮೋರಸಃ ತಸ್ಯ ಭಾಜಯತೆ ಹನಃ ಉಷತೀರಿವ ಮಾತರಃ ತಸ್ಮಾತ್ ಅರಂಗಮಾಮುಭೌ ಯಸ್ಯ ಕ್ಷಾಜಿನ್ವತ ಆಪೋ ಜನಯಥಾಚನಃ. ಸ್ನಾನಾನಂತರಂ ಆಚಮನೀಯಂ ಸಮರ್ಪಯಾಮಿ. ಮತ್ತೆ ಮೂರುದ್ಧರಣೆ ನೀರು ಬಿಡೋದು. ಸ್ನಾನಾನಂತರ ಮುಖೆ ಆಚಮನೀಯಂ ಸಮರ್ಪಯಾಮಿ. ಪಂಚಾಮೃತಸ್ಥದೇವತಾಭ್ಯೋ ನಮಃ. ಓಂ ಪ್ರದಕ್ಷೀರಪ್ರದೋಪೈದಂಕರ ಮಧು ಸಂಯುತಂ. ಎಲ್ಲ ಪಂಚಾಮೃತದ ಪದಾರ್ಥಗಳಿಗೆ ಪೂಜಾದಿಗಳನ್ನು ಮಾಡಿಕೊಳ್ಳುವುದು. ಪಂಚಾಮೃತ ದೇವತಾಭ್ಯೋ ನಮಃ. ಓಂ ಪಂಚಾಮೃತ ದೇವತಾಂ ಆವಾಹಯಾಮಿ. ಅಶ್ವಿನಿ ದೇವತಾಭ್ಯೋ ನಮಃ ಆವಾಹಯಾಮಿ. ದ್ರವ್ಯ ದೇವತಾಭ್ಯೋ ನಮಃ. ಮಹಾಲಕ್ಷ್ಮೀ ನಮಃ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ನಮಃ. ಓಂ ಪಂಚಾಮೃತ ಮಾಡ್ತಕ್ಕಂಥವ್ರು ಪಂಚಾಮೃತನ ಮಾಡೋದು ಅಥವಾ ಆ ಪಂಚಾಮೃತ ಪದಾರ್ಥಗಳನ್ನು ಇಟ್ಕೊಂಡು ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಬೆಲ್ಲ, ಬಾಳೆಹಣ್ಣು, ಸಕ್ಕರೆ ಯಾವುದಾದ್ರು ಪದಾರ್ಥಗಳನ್ನು ಇಟ್ಟು ಅದನ್ನೆಲ್ಲ ಗಣೇಶನಿಗೆ ಪ್ರೋಕ್ಷಣೆಯನ್ನು ಮಾಡ್ಬೋದು ಅಥವಾ ಅಭಿಷೇಕವನ್ನು ಕೂಡ ಮಾಡ್ಬೋದು. ನಾವು ಅಭಿಷೇಕ ಮಾಡೋದನ್ನು ಹೇಳ್ತೀನಿ, ಅದನ್ನು ನೋಡೋದು.
ಗಣಪತಿಗೆ ಆತೋ ನಿಗಿಂದ್ರಕ್ಷುಮಂತಂ ಚಿತ್ರಂ ಲಾಭಂ ಸಂಗ್ರಹಾಯ ಮಹಾಹಸ್ತೆ ದಕ್ಷಿಣೇನ ಓಂ ಬೋಧಕೇನ ಸ್ನಾಪಯಾಮಿ ರಾಕ್ಷಸಾಂಸರ್ಪಯಾಮಿ ಪುನಃ ಬೋಧಕಸ್ನಾಂ ಸಮರ್ಪಯಾಮಿ. ಆಪ್ಯ ಹಾಲನ್ನು ತಗೊಂಡು ಅಭಿಷೇಕ ಮಾಡುವುದು. ಆಪ್ಯ ಯಸ್ತುತೇ ಹೃದಯ ವಿಶ್ವತಸ್ತೋಮ ವೃಷ್ಟಿಂ ಭಾಗಸ್ಯ ಸಂಗತೆ ಕ್ಷೀರೇಣ ಸ್ನಾಪಯಾಮಿ. ಕ್ಷೀರಸ್ನಾನಾನಂತರಮುಖೇ ಪುನಃ ಶುದ್ಧೋದಕಸ್ನಾನಾನಿ ಸಮರ್ಪಯಾಮಿ. ಇಲ್ಲೂ ಕೂಡಿಸಿರುವ ಗಣಪತಿಗೆ ಹಾಲನ್ನು ತೆಗೆದು ಪ್ರೋಕ್ಷಣೆಯನ್ನು ಮಾಡಬಹುದು. ಹಾಗೆಯೇ ಮುಂದೆ ಮೊಸರು ತಗೊಳ್ಳೋದು. ಅಧಿಕ್ರಾಭರಣೋ ಅಕಾರ್ಯಂ ವಿಷ್ಣೋರಶ್ವಸ್ಯ ಭಾಜಿನಃ ಸುರಭಿನೋ ಮುಖಾಕರತ್ರಣ ಆಯೋಂ ದೇಶತಾರೇಶತು. ಮೊಸರಿನ ಅಭಿಷೇಕವನ್ನು ಮಾಡೋದು. ಮೊಸರಿನ ಅಭಿಷೇಕ ಆದ ಕೂಡಲೇ ಇಲ್ಲೂ ಕೂಡ ಅದೇ ಹೂವಿನಿಂದ ಮೊಸರನ್ನು ಈ ಗಣೇಶನಿಗೂ ಪ್ರೋಕ್ಷಣೆಯನ್ನು ಮಾಡೋದು. ನೀರನ್ನು ಹಾಕುವುದು. ಅಧಿಸ್ನಾನಾನಂತರ ಮುಖೇ ಪುನಃ ಶುದ್ಧೋದಕ ಸ್ನಾನಾನಿ ಸಮರ್ಪಯಾಮಿ. ಹಾಲು ಮೊಸರಾದ ಮೇಲೆ ತುಪ್ಪ ತಗೊಳ್ಳೋದು. ಘೃತಂಬೆ ಭಿಕ್ಷೆ ಘೃತಮಸ್ಯ ಯೋನೆ ಘೃತೇಶುತೋ ಘೃತಮವಸ್ಯ ಭಾವಃ ಬಾಧಕ ಸ್ವಸ್ವಾಹ ಘೃತಂ ವೃಷಭವಕ್ಷಿ ಹವ್ಯಂ ಘೃತಸ್ನಾನಾದೀನಾಂ ಸಮರ್ಪಯಾಮಿ. ತುಪ್ಪವನ್ನು ಹಾಕೋದು. ಇಲ್ಲೂ ಕೂಡ ತುಪ್ಪವನ್ನು ಸಮರ್ಪಣೆಯನ್ನು ಮಾಡೋದು. ಋತಸ್ನಾನಾನಂತರ ಮುಖೇ ಮಧುಸ್ನಾನಂ ಸಮರ್ಪಯಾಮಿ. ಮಧೋವಾತಾರುತಾಯತೆ ಮಧುಕ್ಷರಂ ದ್ವಿಷಂದಾವಃ ಮಾಧ್ವೀರ್ನಂತೋಷಧೀಃ ಮಧುರಕ್ತಮುತೋಷಧಿ ಮಧುವತ್ಪಾತ್ಯಭಗಂ ವ್ರಜ ಮಧುಧ್ಯೌರಸ್ತು ನ ಪಿತಾ ಮಧುಮಾನ್ ನ ವನಸ್ಪತಿ ಮಧುಮಾಂ ಮಸ್ತು ಸೂರ್ಯಃ ಮಾಧ್ವೀರ್ಗಾವೋ ಭವಂತು ನಃ ಮಧುನಾಂ ಸ್ನಾಪಯಾಮಿ. ಇಲ್ಲೂ ಕೂಡ ಜೇನುತುಪ್ಪವನ್ನು ಇಲ್ಲೂ ಹಚ್ಚೋದು. ಮಧುಸ್ನಾನಾನಂತರ ಮುಖೇ ಪುನಃ ಶುದ್ಧೋದಕ ಸ್ನಾನಾನಿ ಸಮರ್ಪಯಾಮಿ. ಮತ್ತೆ ಮೂರು ನೀರು ಹಾಕೋದು. ತಥಾ ಸ್ವಾಧೋದಕ ಸ್ನಾನಾನಿ ಸಮರ್ಪಯಾಮಿ. ಮತ್ತು ಸಕ್ಕರೆ ಬೆಲ್ಲ ಯಾವ್ದು ಬೇಕಾದ್ರೂ ತಗೊಂಡು ಅಭಿಷೇಕ ಮಾಡೋದು. ಸ್ವಾದುಪವಸ್ವ ದೇವಾಯ ಜನ್ಮಾನಿ ದೇವೋ ದೇವೇಭ್ಯ ಸಾತೆ ಸುನಾಂ ಹೇ ಸ್ವಾದರ್ಮಿತ್ರಾಯ ವರುಣಾಸಚೇತೆ. ಸ್ವಾಧೋದಕ ಸ್ನಾನಂ ಸಮರ್ಪಯಾಮಿ. ಇದು ಕೂಡ ಪ್ರತಿಯೊಂದಾಗ್ಬೋದು. ಸ್ವಾಧೋದಕ ಸ್ನಾನಂ ಸಮರ್ಪಯಾಮಿ. ಪುನಃ ಶುದ್ಧೋದಕ ಸ್ನಾನ ಸಮರ್ಪಯಾಮಿ. ಮತ್ತೆ ನೀರು ಪ್ರೋಕ್ಷಣೆ ಮಾಡೋದು. ಮತ್ತೆ ಪುನಃ ಹಣ್ಣನ್ನು ತಗೊಳ್ಳೋದು. ಓಂ ಫಲ ನೀರ್ಯ ಬೇರೆ ಬೇರೆ ಹಣ್ಣು ಯಾವುದು ಇಟ್ಕೊಂಡಿದ್ರು ಎಲ್ಲನೂ ಅಭಿಷೇಕ ಮಾಡೋದು. ಫಲ ನೀರ್ಯ ಫಲ ಪುಷ್ಪಾಯ ಆಸ್ತಪುಷ್ಪಿಣೀ ಬೃಹಸ್ಪತಿ ಪ್ರಸೂತಾಸ್ತಾನೋ ಮಂಚನ್ಯ ತ್ವಗುಂಹಾಸಃ ಫಲೋದಕೇನ ಸ್ಥಾಪಯಾಮಿ. ಹಣ್ಣನ್ನು ಕೂಡ ಗಣಪತಿ ಫಲೋದಕೇನ ಸ್ಥಾಪಯಾಮಿ. ಪುನಃ ಶುದ್ಧೋದಕ ಸ್ನಾನಾನಿ ಸಮರ್ಪಯಾಮಿ. ಗಣಪತಿಗೆ ವಿಶೇಷ ದುರೋದಕ ಸ್ನಾನ ಅಂದರೆ ಗರಿಕೆ ನೀರನ್ನು ಹಾಕೋದು. ಮಹಾಸ್ತೆ ದಕ್ಷಿಣೇನ ವಿಶ್ವಾಹಿತ್ವಾತ ದಿಕೋರ್ಮಿಂ ಸುವಿದೇಷ್ಟಂ ತುವೇಮಗಂ ತುವಿಮಾತ್ರಮವೋಭಿಃ ಅಹಿತ್ವಾ ಆಧೂರದೇವ ನಮರ್ತಾ ಆಧೂರಿತ್ವಂತ ದೇವನ್ನಗಾಂ ಮಾರಯಂತೆ ತೋರ್ಮಿಸ್ತವಾಮಿ ಸಂಸ್ತಸ್ವರಾಜಂ ನರಾಧಾಸಾಮರ್ಧಿಸನ್ನಃ. ಪಂಚಾಮೃತ ಸ್ನಾನಾನಿ ಸಮರ್ಪಯಾಮಿ. ರೀತಿ ಪಂಚಾಮೃತ ಸ್ನಾನವನ್ನು ಮಾಡುವುದು. ಸ್ನಾನ ಆದ ಮೇಲೆ ವಸ್ತ್ರದಿಂದ ಒರೆಸಿ ಇಟ್ಕೊಂಡು ಮತ್ತೆ ನೀರನ್ನು ಮತ್ತೆ ಹಾಕೋದು. ಸ್ಥಾನಾಂತರ ಮುಖೇ ಪುನರಾಚಮನೀಯಂ ಆಚಮನೀಯಂ ಆಚಮನೀಯಂ ಸಮರ್ಪಯಾಮಿ. ಆಚಮನಾಂತರ ಮುಖೇ ವಸ್ತ್ರಯುಗ್ಮಂ ಸಮರ್ಪಯಾಮಿ. ವಸ್ತ್ರಾರ್ತೆ ವಸ್ತ್ರ ಇದ್ದರೆ ವಸ್ತ್ರವನ್ನು ಹಾಕೋದು. ಯಾವುದಾದ್ರೂ ಟವಲ್ಲು ಮತ್ತು ಮಗುಟ ಈ ಥರದ್ದು ಯಾವುದಾದ್ರೂ ಹಾಕಬಹುದು. ಅಕಸ್ಮಾತ್ ಅದು ಯಾವುದೂ ಇಲ್ಲ ಅಂದಾಗ ಮತ್ತೆ ಗೆಜ್ಜೆ ವಸ್ತ್ರವನ್ನು ಹಾಕೋದು. ಗಣಪತಿ ಗೆಜ್ಜೆ ವಸ್ತ್ರ ಅಂತ ಸಿಗುತ್ತೆ, ಅದನ್ನು ತೊಗೊಂಡು ಹಾಕ್ಕೊಳ್ಬೋದು.
ಇಮಂ ವಸ್ತ್ರಾಣಿ ಪೇತಸಾ ಪಾಸಾತೆ ಯಬೋರಚ್ಚಿತ್ರಾಭೋ ವದಂತೀರನುಸರ್ಗಾಃ ವಸ್ತ್ರಾರ್ಥಿ ವಸ್ತ್ರೋಪವಸ್ತ್ರಾರ್ಥಿ ಅಕ್ಷತಾನ್ ಸಮರ್ಪಯಾಮಿ. ವಸ್ತ್ರ ಹಾಕಿ ಮಂತ್ರಾಕ್ಷತೆಯನ್ನು ಹಾಕುವುದು. ಕಾರ್ಪಾರ ವಸ್ತ್ರಂ ಸಮರ್ಪಯಾಮಿ. ಮತ್ತು ಜನವಾರವನ್ನು ರೆಡಿ ಮಾಡಿಕೊಂಡು ಜನವಾರವನ್ನು ಹಾಕುವುದು. ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತೆಯ ಸಹಜ ಪುರಸ್ತಾತ್ ಆಯುಷ್ಯಮಗ್ರ್ಯಂ ಪ್ರತಿಮಂಚ ಶುಭ್ರಂ ಯಜ್ಞೋಪವೀತಂ ಬಲಮಸ್ತು ತೇಜ. ಯಜ್ಞೋಪವೀತವನ್ನು ಹಾಕುವುದು. ಬಲಮಸ್ತು ತೇಜ. ಯಜ್ಞೋಪವೀತ ಧಾರಣ ಸುಮುಹೂರ್ತೋಸ್ತೋ ಸುಪ್ರತಿಷ್ಠಿತಮಸ್ತೋ. ಅಲ್ಲೇ ಜನವಾರವನ್ನು ಹಿಡ್ಕೊಂಡು ನೀವೇ 10 ಗಾಯತ್ರಿ ಮಂತ್ರ ಜಪವನ್ನು ಮಾಡ್ತಕ್ಕಂಥದ್ದು. ಯಜ್ಞೋಪವೀತಾರ್ಥಿ ಅಕ್ಷತಾನ್ ಸಮರ್ಪಯಾಮಿ. ಯಜ್ಞೋಪವೀತಕ್ಕೂ ಕೂಡ ಅಕ್ಷತೆಯನ್ನು ಹಾಕೋದು. ಮತ್ತು ಬೇರೆ ಆಭರಣವನ್ನು ಹಾಕೋದು. ಆಭರಣವನ್ನು ಹಾಕಿ ಗಂಧ, ಚಂದ್ರ, ಅರಿಶಿಣ, ಕುಂಕುಮ, ಅಕ್ಷತೆ, ಅಷ್ಟದ್ರವ್ಯಗಳಿಂದ ಕೂಡ ಗಣಪತಿಯನ್ನು ಪೂಜೆಯನ್ನು ಮಾಡ್ಬೋದು. ಇದು ಗಂಧದ್ವಾರಾಂಧರಾದೃಶಾನ್ ನಿತ್ಯಪುಷ್ಟಾನ್ ಕರೀಷಣಿ ಈಶ್ವರೀಂ ಸರ್ವಭೂತಾನಾಂ ತಾಮಿವೋಪಕ್ವಯೇ ಶ್ರಿಯಂ ಗಂಧಾಃ. ಓಂ ಚಂದ್ರಾಃ ಸಿಂಧೂರ. ಸಿಂಧೂರ ಸಿಗುತ್ತೆ, ಚಂದ್ರ ಸಿಗುತ್ತೆ, ಅದೆಲ್ಲ ಗಣಪತಿಗೆ ಪ್ರಿಯ. ಹಾಗಾಗಿ ಸಿಂಧೂರವನ್ನು ಕೂಡ ಹಾಕಬಹುದು. ಮತ್ತು ಅಕ್ಷತಾಂಧವಳಾಕಾರಂ ಅಕ್ಷತೆ ಅಕ್ಷತಾಂಧವಳಾಕಾರಾನ್ ಶಾಲೀಯಾನ್ ತಂಡುಲಾನ್ ಶುಭಾನ್ ಅಕ್ಷತಾನ್ ಸಮರ್ಪಯಾಮಿ. ಅಕ್ಷತಾನಂತರಮುಖೇ ದಿವ್ಯಪರಿಮಳಪತ್ರಪುಷ್ಪಾಣಿ ಸಮರ್ಪಯಾಮಿ. ಅಲಂಕರಣಾರ್ಥೇ ಪುಷ್ಪಾಣಿ ಸಮರ್ಪಯಾಮಿ. ಮಾಲ್ಯಾದೀನಿ ಸುಗಂಧೀನಿ ಮಾಲತ್ಯಾದಿಮಯ ಪ್ರಭೋ ಮಯಾವೃತಾನಿ ಪೂಜಾನಿ ಪುಷ್ಪಾರ್ಥಂ ಪ್ರತಿಗೃಹ್ಯತಾಂ. ಪುಷ್ಪಮಾಲಿಕಾ ಸಮರ್ಪಯಾಮಿ. ಮಾಲೆಯನ್ನು ತಂದಿದ್ದರೆ ಹೂವಿನ ಮಾಲೆಗಳನ್ನೆಲ್ಲ ಚೆನ್ನಾಗಿ ಅಲಂಕಾರವನ್ನು ಮಾಡ್ಬೋದು. ಬಹಳ ವಿಶೇಷವಾಗಿ ಅಲಂಕಾರ ಶ್ರೇಷ್ಠವಾಗಿ ಎಲ್ಲ ರೀತಿಯಿಂದ ನಡೆಸಿಕೊಳ್ಳೋದು. ಅಲಂಕಾರದ ನಂತರದಲ್ಲಿ ಅಂಗಪೂಜೆ, ಪತ್ರಪೂಜೆ, ಪುಷ್ಪಪೂಜೆ, ಅಷ್ಟೋತ್ತರ, ಅದಾದ ಮೇಲೆ ಗರಿಕೆಯಿಂದ ದೂರ್ವಾಗ್ಯ ಪತ್ರ ಪೂಜೆ, ಆಮೇಲೆ ಧೂಪದೀಪ ನೈವೇದ್ಯಾದಿಗಳು ಮಾಡಬೇಕು. ಅಥ ಅಂಗಪೂಜಾಂಚ ಕರಿಷ್ಯೆ. ಅಲ್ಲಿರ್ತಕ್ಕಂಥ ನಿಮ್ಮಲ್ಲಿ ಬಿಡಿ ಹೂವಿನಿಂದ ಪೂಜೆಯನ್ನು ಗಣಪತಿಗೆ ಮಾಡ್ತಾ ಇರೋದು. ಗಣೇಶಾಯ ನಮಃ ಪಾದೋ ಪೂಜಯಾಮಿ. ಗಣೇಶಾಯ ನಮಃ ಪಾದೋ ಪೂಜಯಾಮಿ. ವಿಘ್ನರಾಜಾಯ ನಮಃ ಜಾನುನಿಂ ಪೂಜಯಾಮಿ. ಜಾನುನಿಂ ಪೂಜಯಾಮಿ. ಆಪುವಾಹನಾಯ ನಮಃ ಉರುನ್ ಪೂಜಯಾಮಿ. ಉರುನ್ ಪೂಜಯಾಮಿ. ಹೇರಂಬಾಯ ನಮಃ ಕಟಿಂ ಪೂಜಯಾಮಿ. ಕಟಿಂ ಪೂಜಯಾಮಿ. ಕಾಮಾರಿಸೂನವೇ ನಮಃ ನಾಭಿಂ ಪೂಜಯಾಮಿ. ನಾಭಿಂ ಪೂಜಯಾಮಿ. ಲಂಬೋದರಾಯ ನಮಃ ಉದರಂ ಪೂಜಯಾಮಿ. ಉದರಂ ಪೂಜಯಾಮಿ. ಗೌರೀಸುತಾಯ ನಮಃ ಸ್ತನೋ ಪೂಜಯಾಮಿ. ಸ್ತನೋ ಪೂಜಯಾಮಿ. ಗಣನಾಯಕಾಯ ನಮಃ ಹೃದಯಂ ಪೂಜಯಾಮಿ. ಹೃದಯಂ ಪೂಜಯಾಮಿ. ಸ್ಥೂಲಕಂಠಾಯ ನಮಃ ಕಂಠಂ ಪೂಜಯಾಮಿ. ಕಂಠಂ ಪೂಜಯಾಮಿ. ಸ್ಕಂದಾಗ್ರಜಾಯ ನಮಃ ಸ್ಕಂದೋ ಪೂಜಯಾಮಿ. ಸ್ಕಂದಂ ಪೂಜಯಾಮಿ. ಪಾರ್ಶ್ವಹಸ್ತಾಯ ನಮಃ ಹಸ್ತೋ ಪೂಜಯಾಮಿ. ಹಸ್ತಂ ಪೂಜಯಾಮಿ. ಗಜವಕ್ತ್ರಾಯ ನಮಃ ವಕ್ತ್ರಂ ಪೂಜಯಾಮಿ. ವಕ್ತ್ರಂ ಪೂಜಯಾಮಿ. ವಿಘ್ನಹಂತ್ರೇ ನಮಃ ಲಲಾಟಂ ಪೂಜಯಾಮಿ. ಲಲಾಟಂ ಪೂಜಯಾಮಿ. ಸರ್ವೇಶ್ವರಾಯ ನಮಃ ಶಿರಃ ಪೂಜಯಾಮಿ. ಸರ್ವೇಶ್ವರಾಯ ನಮಃ ಶಿರಃ ಪೂಜಯಾಮಿ. ಗಣಾಧಿಪಾಯ ನಮಃ ಸರ್ವಾಂಗಾನಿಂ ಪೂಜಯಾಮಿ. ಗಣಾಧಿಪಾಯ ನಮಃ ಸರ್ವಾಂಗಾನಿ ಪೂಜಯಾಮಿ. ಎಲ್ಲ ಅಂಗಾಂಗಗಳಿಗೆ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಕೆಲವರಲ್ಲಿ ಪದ್ಧತಿ ಇದೆ, ಸೊಂಡಿಲಿಗೆ ಕಾಯಿನನ್ನು ಸಿಗಿಸುವಂಥ ಪದ್ಧತಿ ಇದೆ. ಅದು ಕೂಡ ಇರತಕ್ಕಂಥವ್ರು ಅದನ್ನು ಮಾಡ್ಬೋದು. ದಕ್ಷಿಣೆ ಸಹಿತವಾಗಿರ್ತಕ್ಕಂಥದ್ದು ಅಂತಾರೆ. ಅದು ದಕ್ಷಿಣೆ ಕೂಡ ಅಲ್ಲಿ ಸೊಂಡಲ ಹತ್ರ ಇಡಬಹುದು. ದಕ್ಷಿಣಾಂ ಸಮರ್ಪಯಾಮಿ. ದೇವರಿಗೆ ತಿಲಕವನ್ನು ಹಚ್ಚತಕ್ಕಂಥದ್ದು, ಗಣಪತಿಗೆ ತಿಲಕವನ್ನು ಹಚ್ಚತಕ್ಕಂಥದ್ದು. ತಿಲಕಂ ಧಾರಯಿತ್ವಾ. ತಿಲಕವನ್ನು ಹಚ್ಚೋದು, ಅಥವಾ ಮಣ್ಣಿಂದಾದರೆ ಅದರಲ್ಲಿ ಹಚ್ಚಿರ್ತಾರೆ, ಅಥವಾ ಯಾವುದಾದ್ರೂ ಕಲರ್ದಾದರೆ ಅದರಲ್ಲಿ ಹಚ್ಚಿರ್ತಾರೆ. ಅದರ ಮೇಲೆ ನೀವು ಗಂಧ, ಅಕ್ಷತೆ, ಕುಂಕುಮದ ತಿಲಕವನ್ನು ಇಡ್ತಕ್ಕಂಥದ್ದು. ಆಭರಣಗಳನ್ನು ಹಾಕೋದು ಬದಲಾಗಿ ಆಭರಣವನ್ನು ಹಾಕೋರು ಹಾಕಬಹುದು. ಅಥವಾ ಅರಿಶಿಣ, ಕುಂಕುಮ, ಸೌಭಾಗ್ಯ ದ್ರವ್ಯಗಳು ಕೂಡ ಆಭರಣ ಅಂತ ಆಗೋದ್ರಿಂದ ಅದನ್ನು ಕೂಡ ಗಣಪತಿಗೆ ಏರಿಸ್ಬೋದು. ನಂತರದಲ್ಲಿ ಗಣಾಧಿಪಾಯ ನಮಃ ಪತ್ರೆಗಳನ್ನ ಇಟ್ಕೊಂಡು ನೀವು ಪೂಜೆಯನ್ನು ಮಾಡೋದು. ಗಣಾಧಿಪಾಯ ನಮಃ ಭೃಂಗರಾಜಪತ್ರಂ ಸಮರ್ಪಯಾಮಿ.
उमापुत्राय नमः बिल्वपत्रं समर्पयामि गजाननाय नमः श्वेताधूर्वपत्रं समर्पयामि लम्बोदराय नमः बद्रीपत्रं समर्पयामि हरसूनवे नमः दातूरपत्रं समर्पयामि गजकर्णकाय नमः तुलसीपत्रं समर्पयामि वक्रतुण्डाय नमः शमीपत्रं समर्पयामि गुहाग्रजाय नमः अपामार्गपत्रं समर्पयामि एकदन्ताय नमः बृहतीपत्रं समर्पयामि विकटाय नमः करवीरपत्रं समर्पयामि कपिलाय नमः अर्कपत्रं समर्पयामि गजदन्ताय नमः अर्जुनपत्रं समर्पयामि सुमुखाय नमः मालतीपत्रं समर्पयामि विघ्नराजाय नमः विष्णुक्रान्तपत्रं समर्पयामि वटवे नमः दाढमीपत्रं समर्पयामि सुराग्रजाय नमः देवदारुपत्रं समर्पयामि पालचन्द्राय नमः मरुवकपत्रं समर्पयामि हेरम्बाय नमः अश्वत्थपत्रं समर्पयामि चतुर्भुजाय नमः जाजीपत्रं समर्पयामि विनायकाय नमः केतकीपत्रं समर्पयामि सर्वेश्वराय नमः अगसीपत्रं समर्पयामि इति ಪತ್ರಪೂಜಾಂ ಸಮರ್ಪಯಾಮಿ. ನಮ್ಮಲ್ಲಿರೋ ಅನೇಕ ಪತ್ರಗಳು ಸಿಗುತ್ತೆ ರೆಡಿಯಾಗಿ, ಅದನ್ನೆಲ್ಲ ತೊಗೊಂಡು ಬಂದು ಪತ್ರಗಳನ್ನು ಪೂಜಾದಿಗಳನ್ನು ಮಾಡಿ, ಇಲ್ಲಾಂದರೆ ಮನೆಯಲ್ಲಿರ್ತಕ್ಕಂಥ ಮನೇಲಿ ಬಿಟ್ಟಿರ್ತಕ್ಕಂಥ ಮರಗಾದವನ ಪತ್ರಗಳೆಲ್ಲ ಹಾಕಿ ಪತ್ರ ಪೂಜೆಯನ್ನು ಮಾಡೋದು. ಪತ್ರ ಪೂಜಾದೀನಾಂ ಸಮರ್ಪಯಾಮಿ. ಹಾಗೆ ಪುಷ್ಪ ಪೂಜೆ ಮತ್ತು ಹೂವಿನಿಂದ ಪೂಜೆಗಳಿರುತ್ತೆ. ಆ ಹೂಗಳು ಯಾವ್ಯಾವ ಹೂವು ಇದೆಯೋ ಅದರಿಂದನೂ ಕೂಡ ಪೂಜಾದಿಗಳನ್ನು ಮಾಡ್ತಕ್ಕಂಥದ್ದು. ಎಲ್ಲ ರೀತಿಯ ಪುಷ್ಪಗಳಿಂದ ಅರ್ಚನೆಯನ್ನು ಮಾಡ್ತಕ್ಕಂಥದ್ದು. ಗಣಾಧಿಪಾಯ ನಮಃ ದತೂರ ಪುಷ್ಪಂ ಸಮರ್ಪಯಾಮಿ ಉಮಾಪುತ್ರಾಯ ನಮಃ ಕರವೀರಪುಷ್ಪಂ ಸಮರ್ಪಯಾಮಿ ಗಜಾನನಾಯ ನಮಃ ಅರ್ಕಪುಷ್ಪಂ ಸಮರ್ಪಯಾಮಿ ಲಂಬೋದರಾಯ ನಮಃ ಮಾಲತೀಪುಷ್ಪಂ ಸಮರ್ಪಯಾಮಿ ಹರಸೂನವೇ ನಮಃ ದಾಡಿಮಾಪುಷ್ಪಂ ಸಮರ್ಪಯಾಮಿ ಗಜಕರ್ಣಕಾಯ ನಮಃ ಜಾಜೀಪುಷ್ಪಂ ಸಮರ್ಪಯಾಮಿ ವಕ್ರತುಂಡಾಯ ನಮಃ ಮಲ್ಲಿಕಾಪುಷ್ಪಂ ಸಮರ್ಪಯಾಮಿ ಗುಹಾಗ್ರಜಾಯ ನಮಃ ಸೇವಂತಿಕಾಪುಷ್ಪಂ ಸಮರ್ಪಯಾಮಿ एकदन्ताय नमः सुगन्धराजपुष्पं समर्पयामि विकटाय नमः चम्पकापुष्पं समर्पयामि कपिलाय नमः कुरण्टकपुष्पं समर्पयामि गजदन्ताय नमः पूगपुष्पं समर्पयामि सुमुखाय नमः पुन्नागपुष्पं समर्पयामि विघ्नराजाय नमः वकुलपुष्पं समर्पयामि वटवे नमः पद्मपुष्पं समर्पयामि सुराग्रजाय नमः नीलोत्पलपुष्पं समर्पयामि पालचन्द्राय नमः तमूलपुष्पं समर्पयामि हेरम्बाय नमः कुन्दपुष्पं समर्पयामि चतुर्भुजाय नमः गिरिकर्णिकापुष्पं समर्पयामि विनायकाय नमः जपापुष्पं समर्पयामि वरसिद्धिविनायकाय नमः पाटलीपुष्पं समर्पयामि ಇತಿ ಪುಷ್ಪಪೂಜಾದೀನಾಂ ಸಮರ್ಪಯಾಮಿ. ಈ ರೀತಿ ಅನೇಕ ಹೂಗಳಿಂದ ಪೂಜಾದಿಗಳನ್ನು ಮಾಡ್ತಕ್ಕಂಥದ್ದು. ನೀವು ಕೂಡಿಸಿರ್ತಕ್ಕಂಥ ಗಣಪತಿಯ ಮುಂದೆ ವಿಶೇಷ ಪೂಜೆಗಳನ್ನು ಮಾಡ್ತಕ್ಕಂಥದ್ದು. ಹಾಗೆಯೇ ಈಗ ದೂರ್ವಾಂಗಪುತ್ರ ಪೂಜೆ ಅಂದರೆ ಗರಿಕೆಯಿಂದ ಪೂಜೆ ಮಾಡ್ತಕ್ಕಂಥದ್ದು. ಗಣಪತಿಗೆ ಗರಿಕೆ ಅಂತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಬಹಳ ವಿಶೇಷವಾದಂಥದ್ದು. ಸುಮುಖಾಯ ನಮಃ ದೂರ್ವಾಗ್ಮಂ ಸಮರ್ಪಯಾಮಿ ಸುಮುಖಾಯ ನಮಃ ದೂರ್ವಾಗ್ಪತ್ರಂ ಪೂಜಯಾಮಿ एकदन्ताय नमः दूर्वाग्मं समर्पयामि एकदन्ताय नमः दूर्वाग्पत्र पूजां समर्पयामि कपिलाय नमः दूर्वाग्पत्र पूजां पूजयामि गजकर्णकाय नमः दूर्वाग्मं समर्पयामि लम्बोदराय नमः दूर्वाग्मं समर्पयामि विकटाय नमः दूर्वाग्मं समर्पयामि विघ्नराजाय नमः दूर्वाग्मं समर्पयामि धूमकेतवे नमः दूर्वाग्मं समर्पयामि गणाध्यक्षाय नमः दूर्वाग्मं समर्पयामि बालचन्द्राय नमः दूर्वाग्मं समर्पयामि गुरुवे नमः दूर्वायुग्मं समर्पयामि सर्वसिद्धिप्रदायकाय नमः दूर्वायुग्मं समर्पयामि इति ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿಕೊಂಡು ವಿದ್ಯಾ ಬುದ್ಧಿ ವ್ಯಾಪಾರ ವ್ಯವಹಾರ ಲಾಭ ಜಯ ಯಶಸ್ಸು ಎಲ್ಲ ರೀತಿಯಾಗಿರ್ತಕ್ಕಂಥ ನಿರ್ವಿಘ್ನವನ್ನು ಪರಿಹಾರ ಮಾಡೋದಕ್ಕೋಸ್ಕರವಾಗಿ ದೂರ್ವದಿಂದ ಈ ಗರಿಕೆಯಿಂದ ಪೂಜೆ ಮಾಡಬೇಕು. ದೇವರ ಇಚ್ಛೆಯಿಂದ ತೇನ ವಿನ ತೃಣಮಪಿ ನಚಲತೆ ಅಂದರೆ ದೇವರ ಇಚ್ಛೆ ಇಲ್ಲ ಅಂದರೆ ಇದನ್ನು ಕೂಡ ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ವಿಷಯವನ್ನು ಹೇಳ್ತಾ ಅದನ್ನು ಮನಸ್ಸಲ್ಲಿ ಧ್ಯಾನ ಮಾಡ್ತಾ ಎಲ್ಲರಿಗೂ ವಿಶೇಷವಾದ ಸನ್ಮಂಗಳವನ್ನು ಕೊಡಲಿ ಅಂತ ಹೇಳಿ ಇದನ್ನು ಆದಷ್ಟು ಗಣಪತಿಯ ಸೊಂಡಲಿಗೆ ಸಿಗಿಸಬೇಕು. ದೂರ್ವಾಗ್ಪತ್ರಂ ಸಮರ್ಪಯಾಮಿ, ಒಂಚೂರು ಅದಕ್ಕೆ ಅಕ್ಷತೆ ಹಾಕಬೇಕು. ದೂರ್ವಾಗ್ಪತ್ರ ಪೂಜಾಂತರಮುಖಿ ಅಕ್ಷತಾನ್ ಸಮರ್ಪಯಾಮಿ, ಅಕ್ಷತೆ ಹೂವನ್ನು ಹಾಕಬೇಕು. ಪತ್ರ ಪುಷ್ಪಾಕ್ಷತಾದೀನಾಂ ಸಮರ್ಪಯಾಮಿ, ಮೂರನ್ನು ಹಾಕಿ ಗಣಪತಿಯ ಮೇಲೆ ಏರಿಸ್ತಕ್ಕಂಥದ್ದು. ಅಥ ಧೂಪಂ, ಈಗ ಧೂಪವನ್ನು
ಹಚ್ಚಿಕೊಂಡು ಧೂಪವನ್ನು ಮಾಡಬೇಕು. ಧೂಪವನ್ನು ಹಚ್ಕೊಂಡು ಧೂಪಕ್ಕೆ ಒಂಚೂರು ನೀರು, ಅಕ್ಷತೆ, ಹೂವು ಇವನ್ನೆಲ್ಲ ಹಾಕಿ ಧೂಪವನ್ನು ಮಾಡಬೇಕು. ಒಳಗಡೆ ಇಟ್ಟು ಮತ್ತೆ ಒಂದು ಉದ್ದರಣೆ ನೀರನ್ನು ಹಾಕಬೇಕು ಪಾತ್ರೆಗೆ. ಧೂಪೋ ಎಂಬುದಕ್ಕೆ ಧೂಪಾನಂತರ ಮುಖೆ ದೀಪಂ ದರ್ಶಯಾಮಿ. ನೈವೇದ್ಯಕ್ಕೋಸ್ಕರವಾಗಿ ಒಂದು ಮಂಗಳಾರತಿಯನ್ನು ಮಾಡಬೇಕು. ಮಂಗಳಾರತಿಯನ್ನು ಮಾಡಿ ಬೋರ್ಲ ಹಾಕಬೇಕು. ಉತ್ತರ ಮಂಗಳ ನೀರಾಜನೆ ದೀಪಂ ದರ್ಶಯಾಮಿ. ಉತ್ತರ ಮಂಗಳ ನೀರಾಜನ ದೀಪಂ ದರ್ಶಯಾಮಿ. ನೈವೇದ್ಯಕ್ಕಾಗಿ ಮಾಡಿದ ಮಂಗಳಾರತಿಯನ್ನು ಯಾರೂ ಕೈಯಿಂದ ತಗೊಳ್ಳಬಾರದು. ಉತ್ತರ ಮಂಗಳ ನೀರಾಜನ ದೀಪಂ ದರ್ಶಯಾಮಿ. ಕರ್ಪೂರ ಮಂಗಳ ನೀರಾಜನ ದೀಪಂ ದರ್ಶಯಾಮಿ. ಈ ಚೌಕ ಮಂಡಲವನ್ನು ಮಾಡಿ ಅದರ ಸುತ್ತ ಅರಿಶಿನ, ಕುಂಕುಮ, ಶ್ರೀಕಾರವನ್ನು ಹಾಕಿ ಮಧ್ಯ ಒಂದು ಪದಾರ್ಥ ತಟ್ಟೆ ಇಟ್ಟು ಅದರ ಮೇಲೆ ನೈವೇದ್ಯವನ್ನು ಇಡಬೇಕು. ಒಡೆದಿರುವ ಹಣ್ಣು, ಕಾಯಿ, ಫಲ ಎಲ್ಲವನ್ನು ನೈವೇದ್ಯಕ್ಕಾಗಿ ಇರ್ತಕ್ಕಂಥದ್ದು. ಗಣೇಶನಿಗೆ ಬೆಲ್ಲ ಕೂಡ ತುಂಬ ಪ್ರಿಯವಾಗಿರ್ತಕ್ಕಂಥದ್ದು, ಹಾಗಾಗಿ ಅದನ್ನು ನೈವೇದ್ಯವನ್ನು ಮಾಡುವುದು. ವಿಶ್ವಾಮಿತ್ರ ಋಷಿಸೇತಾ ದೇವತಾ ಗಾಯತ್ರಿ ಚಂದ ಓಂ. ತುಳಸಿ ಹೂವಾದಿಗಳನ್ನು ಇಟ್ಟು ನೈವೇದ್ಯದ ಸುತ್ತ 3 ಸಲ ಸುತ್ತನ್ನು ಕಟ್ಟಿ ನೈವೇದ್ಯಾರ್ತೆ ನೈವೇದ್ಯಂ ಸಮರ್ಪಯಾಮಿ. ಏನೇನು ಪದಾರ್ಥ ನೈವೇದ್ಯಕ್ಕೆ ಇಟ್ಟಿದ್ದೀರಾ ಅಂತ ನೋಡಿಕೊಂಡು ಅದಕ್ಕೆ ನೈವೇದ್ಯವನ್ನು ಮಾಡಬೇಕು. ಎಲೆ ಅಡಿಕೆ ಮತ್ತು ದಕ್ಷಿಣೆ ಎಲ್ಲ ಇಟ್ಟು ನೈವೇದ್ಯವನ್ನು 6 ಸಲ ಗಣೇಶನಿಗೆ ತೋರಿಸಿ ನೈವೇದ್ಯ ಸಮರ್ಪಣೆಯನ್ನು ಮಾಡಬೇಕು. ಪ್ರಾಣಾಗಿ ಸ್ವಾಹ, ಧನಾಗಿ ಸ್ವಾಹ, ದಾನಾಗಿ ಸ್ವಾಹ, ಸಮಾನಾಗಿ ಸ್ವಾಹ, ಸುಪ್ರಾಣಾಗಿ ಸ್ವಾಹ, ಬ್ರಹ್ಮಣೇ ಸ್ವಾಹ. ಮಹಾನೈವೇದ್ಯಂ ಸಮರ್ಪಯಾಮಿ. ದೇವರ ಮೇಲೆ ಹೂವನ್ನು ಏರಿಸಿ ನೈವೇದ್ಯದ ಮೇಲೆ ತುಳಸಿ ದಳವನ್ನು ಏರಿಸಿ 6 ಉದ್ದರಣೆ ಹುತ್ತದಕ್ಕೆ ನೀರನ್ನು ಬಿಡುವುದು. ಪ್ರಾಣಾಗಿ ಸ್ವಾಹ, ಧನಾಗಿ ಸ್ವಾಹ, ದಾನಾಗಿ ಸ್ವಾಹ, ಸಮಾನಾಗಿ ಸ್ವಾಹ, ಸುಪ್ರಾಣಾಗಿ ಸ್ವಾಹ, ಬ್ರಹ್ಮಣೇ ಸ್ವಾಹ. 6 ಉದ್ದರಣೆ ನೀರನ್ನು ಇದಕ್ಕೆ ಬಿಡೋದು. 3 ಸಲ ಅರ್ಘ್ಯ ಪಾತ್ರೆಗೆ ನೀರು ಬಿಡೋದು. ಹಸ್ತ ಪ್ರಕ್ಷಾಳನ ಪ್ರಕ್ಷಾಳನ ಕರೋದ್ವತನಂ ಕ್ರಮಕ ತಾಂಬೂಲಂ ಸಮರ್ಪಯಾಮಿ. ಸುವರ್ಣ ಪುಷ್ಪ ದಕ್ಷಿಣಾಂ ಸಮರ್ಪಯಾಮಿ. ಇರುವ ವಿಳ್ಯೆದೆಲೆ, ಹಣ್ಣು, ಕಾಯಿ ಎಲ್ಲದಕ್ಕೂ ಉದ್ದರಣೆಯಿಂದ ಸ್ವಲ್ಪ ತೆಗೆದು ಮತ್ತೆ ನೈವೇದ್ಯಂ ಉದ್ದರಣೆ ನೀರು ಹಾಕೋದು. ನೈವೇದ್ಯಂ ಉತ್ತರೆ ವಿಸರ್ಜಯಾಮಿ. ಉತ್ತರ ಮಂಗಳ ನೀರಾಜನ ದೀಪಂ ದರ್ಶಯಾಮಿ. ನೈವೇದ್ಯವನ್ನು ಮಾಡಿದ ಮೇಲೆ ಪುಗಿ ಪ್ರಥಮಾಯುಕ್ತಂ ತಾಂಬವಲ್ಲಿಯುಕ್ತಂ ಕರ್ಪೂರ ಚೂರ್ಣ ಸಂಯುಕ್ತಂ ತಾಂಬೂಲಂ ಪ್ರದಕ್ಷಿತಾಂ. ತಾಂಬೂಲ ದಕ್ಷಿಣಾದಿಗಳನ್ನು ಎಲ್ಲವನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡಬೇಕು. ನಾನಾ ವಿಧ ಭಕ್ಷ್ಯ, ಭೋಜ್ಯ ಏನೇನು ಮಾಡಿರ್ತೀರೋ ಅದರ ಮೇಲೆಲ್ಲ ಸ್ವಲ್ಪ ತುಪ್ಪವನ್ನು ಹಾಕಿ, ತುಳಸಿ ದಳವನ್ನು ಹಾಕಿ ನಿವೇದನವನ್ನು ಮಾಡಿ ಭಗವಂತನಿಗೆ ಅರ್ಪಣೆಯನ್ನು ಮಾಡ್ತಕ್ಕಂಥದ್ದು. ಇನ್ನೇನು ಉತ್ತರ ಮಂಗಳ ನೀರಾಜನ ದೀಪಂ ದರ್ಶಯಾಮಿ. ನೈವೇದ್ಯ ಮಹಾನೈವೇದ್ಯ ಆದ ಮೇಲೆ ಮಂಗಳಾರತಿಯನ್ನು ಮಾಡ್ತಕ್ಕಂಥದ್ದು. ನಿಮಗೆ ಬರ್ತಕ್ಕಂಥ ಮಂತ್ರದಿಂದ ನೀರಾಜನವನ್ನು ಮಾಡಿ ಅಕ್ಷತೆ ಹೂವನ್ನು ಪರಮಾತ್ಮನ ಮೇಲೆ ಇರಿಸತಕ್ಕಂಥದ್ದು. ವಿಶ್ವಂಬರ ಮೂರ್ತಿ ಪ್ರೀಯತಾಂ. ಮತ್ತೆ ಮಂಗಳಾರತಿಯನ್ನು ದೇವರಿಗೆ ತೋರಿಸಿ ನೀವು ಎಲ್ಲ ಕೂಡ ಮಂಗಳಾರತಿಯನ್ನು ತಗೊಳ್ತಕ್ಕಂಥದ್ದು. ವಿಶ್ವಂಬರ ಮೂರ್ತಿಯೇ ನಮಃ. ರಕ್ಷಾಂ ಶಿರಸಿ ಧಾರಯಾಮಿ. ರಕ್ಷಾಂ ಶಿರಸಿ ಧಾರಯಾಮಿ. ನಮಸ್ಕರೋಮಿ. ಈಗ ಗಣಪತಿಗೆ ಮತ್ತೆ ಪೂಜಾದಿಗಳನ್ನು ಮಾಡೋದು. ಒಂದು ಬಾಳೆಹಣ್ಣು ಮತ್ತು ಜೇನುತುಪ್ಪವನ್ನು ತಗೊಂಡು ಮಧುಪರ್ಕವನ್ನು ಇಡೋದು. ಮಧುಭಾತಾರುಥಾಗ್ಯತೆ ಮಧುಕ್ಷರಂತಿ ಸಿಂಧಾವಹ ಮಾಧ್ವೀರ್ನಂದೋಷಧೀಹಿ ಮದನಕ್ತಮುತೋಷಧಿ ಮಧುವತ್ ಪಾರ್ಥಿವಗಂ ವ್ರಜ ಮಧುದ್ಯೌರಸ್ತು ನ ಪಿತಾ ಮಧುಮಾನ್ನೋ ವನಸ್ಪತಿರ್ ಮಧುಮಾಮಸ್ತು ಸೂರ್ಯಃ ಮಾಧ್ವೀರ್ಗಾವೋ
ಭವಂತು ನಃ. ಮಧುಪರ್ಕವನ್ನು ಇಡಬೇಕು. ನಂತರ ಪೂರ್ಣ ಫಲವನ್ನು ಇಡಬೇಕು. ಒಂದು ತೆಂಗಿನಕಾಯನ್ನು ತಗೊಂಡು ತೆಂಗಿನಕಾಯಿಗೆ ಅರಿಶಿಣ ಕುಂಕುಮ ಅಕ್ಷತಾದಿಗಳನ್ನು ಇಟ್ಟು ಪೂರ್ಣ ಫಲವನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡಬೇಕು. ಇದಂ ಫಲಂ ಮಯಾ ದೇವ ಸ್ಥಾಪಿತಂತೆ ಬರುದಸ್ತಮ ತೇನೇ ಮೇ ಸುಫಲಂ ಮಾಪ್ತಿ ಭವೇತ್ ಜನ್ಮನಿ ಜನ್ಮನಿ. ಹೀಗೆ ದೇವರಿಗೆ ಸಮರ್ಪಣೆಯನ್ನು ಮಾಡಿ ಇಲ್ಲಿ ಪುನಃ ಕೆಳಗಡೆ ಫಲವನ್ನು ಇಟ್ಟು ಅದರ ಮೇಲೆ ಅಕ್ಷತೆಯ ಕಾಳನ್ನು ಹಾಕಬೇಕು. ಫಲ ನೀರ್ಯ ಫಲ ಪುಷ್ಪಾಯ ಪುಷ್ಪಣೆ ಬೃಹಸ್ಪತಿ ಪ್ರಸೂತ ಸ್ಥಾನೋ ಮುಂಜನ್ ತಗುಮ್ಮ ಸಹ. ಇಟ್ಟಿರ್ತಕ್ಕಂಥ ಫಲವನ್ನು ಗಣೇಶನ ವಿಸರ್ಜನೆ ಕಾಲದಲ್ಲಿ ಅದನ್ನು ಒಡೆದು ಪೂಜಾದಿಗಳನ್ನು ಮಾಡ್ತಕ್ಕಂಥದ್ದು. ಈಗ ಬ್ರಾಹ್ಮಣರಿಗೆ ಪೂರ್ವ ಸಂಕಲ್ಪಿತವಾಗಿ ಮತ್ತೆ ಅದೇ ರೀತಿ ವಾಯುನದಾನವನ್ನು ಮಂಡಲವನ್ನು ಮಾಡಿ ವಾಯುನದಾನವನ್ನು ಇಡ್ತಕ್ಕಂಥದ್ದು. ಮಂಡಲವನ್ನು ಮಾಡಿದೆ ಅದೇ ಮಂಡಲದ ಮೇಲೆ ವಾಯುನದಾನವನ್ನು ಇಡುತ್ತಾರೆ. ವಾಯುನಂ ಪ್ರತಿಗೃಹ್ಣಾಮಿ. ವಾಯುನದಾನವನ್ನು ಇಲ್ಲಿ ಇಡ್ತಕ್ಕಂಥದ್ದು. ವಾಯುದಾನವನ್ನು ಇಟ್ಟು ಸಂಕಲ್ಪವನ್ನು ಮಾಡಬೇಕು. ಸಂಕಲ್ಪಕ್ಕೆ ಹೆಸರು ಗೋತ್ರ ನಕ್ಷತ್ರಾದಿಗಳನ್ನು ಹೇಳಿಕೊಂಡು ಮನೆಯವರ ಕಡೆಯಿಂದ ಉದ್ಧರಣೆಯಲ್ಲಿ ಕಳಶದ ನೀರನ್ನು ಹಾಕಿಸಿಕೊಂಡು ವಾಯುದಾನದ ಮೇಲೆ ಮಂತ್ರಾಕ್ಷತೆಯನ್ನು ಯಜಮಾನರು ಬಿಡ್ತಕ್ಕಂಥದ್ದು. ಇದಂ ವರಸಿದ್ಧಿ ವಿನಾಯಕ ಸ್ವರೂಪಾಯ ಬ್ರಾಹ್ಮಣಾಯ ತುಭ್ಯಂ ಸಂಪ್ರದತೆ ಶ್ರೀ ಕೃಷ್ಣಾರ್ಪಣಂ ಅಸ್ತು. ಕೃಷ್ಣಾರ್ಪಣವನ್ನು ಹೇಳಿ ಅಲ್ಲಿ ಬಿಡ್ತಕ್ಕಂಥದ್ದು. ಶ್ರೀ ಕೃಷ್ಣಾರ್ಪಣಂ ಅಸ್ತು. ವಾಯುನಂ ಪ್ರತಿಗೃಹ್ಣಾಮಿ. ಅಕಸ್ಮಾತ್ ಈ ಸಂದರ್ಭದಲ್ಲಿ ಯಾರೂ ಇಲ್ಲ ಅಂದರೆ ಇದನ್ನು ಗಣಪತಿಗೆ ತೋರಿಸ್ತಕ್ಕಂಥದ್ದು. ತಟ್ಟೆಯನ್ನು ತೆಗೆದು ಗಣಪತಿಗೆ ತೋರಿಸಿ ಮತ್ತೆ ತಟ್ಟೆಯನ್ನು ಮುಚ್ಚಿ ಪಕ್ಕಕ್ಕೆ ಇಡ್ತಕ್ಕಂಥದ್ದು. ಪಕ್ಕಕ್ಕೆ ಇಟ್ಬಿಡಿ. ವಾಯುನಂ ಪ್ರತಿಗೃಹ್ಣಾಮಿ. ಇಂಥ ವಾಯುದಾನವನ್ನು ಮಾಡಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ ಹೇಳೋದು. ಮತ್ತು ಛತ್ರ ಚಾಮರ ವ್ಯಜನ ನೃತ್ಯ ಗೀತ ಎಲ್ಲದಿಂದ ಕೂಡ ಸೇವೆಯನ್ನು ಮಾಡೋದು ಉಪಚಾರ. ಷೋಡಶ ಉಪಚಾರ ಅಂತ ಹೇಳಿ ಕರೀತಾರೆ. ಆ ಉಪಚಾರಗಳನ್ನೆಲ್ಲವನ್ನು ಮಾಡೋದು. ಛತ್ರಂ ಸಮರ್ಪಯಾಮಿ, ಚಾಮರ ಸಮರ್ಪಯಾಮಿ, ವಜ್ರಂ ಸಮರ್ಪಯಾಮಿ, ನೃತ್ಯಂ ಸಮರ್ಪಯಾಮಿ, ಗೀತಂ ಸಮರ್ಪಯಾಮಿ, ವಾದ್ಯಂ ಸಮರ್ಪಯಾಮಿ, ಆಂದೋಳಿಕಾದೀನಾಂ ಸಮರ್ಪಯಾಮಿ, ಸಮಸ್ತ ಶಕ್ತಿಯೋಪಚಾರ ಭಕ್ತಿಯೋಪಚಾರ ಮನಸೋಪಚಾರ ಪೂಜಾದೀನಾಂ ಸಮರ್ಪಯಾಮಿ. ಇದಾದ ನಂತರದಲ್ಲಿ ವ್ರತಕಥೆಯನ್ನು ಓದ್ತಕ್ಕಂಥ ವಿಶೇಷ ವಿಷಯಗಳಿದೆ. ಯಾತಕ್ಕೋಸ್ಕರವಾಗಿ ವರಸಿದ್ಧಿ ವಿನಾಯಕ ವ್ರತವನ್ನು ಮಾಡ್ತಕ್ಕಂಥದ್ದು, ಮತ್ತು ಚಂದ್ರನ ಶಾಪ ಪರಿಹಾರ, ಚಂದ್ರನಿಗೆ ಶಾಪ ಯಾಕೆ ಬಂತು, ಶಾಪ ಪರಿಹಾರ ಯಾಕಾಯಿತು, ಮತ್ತು ಶಮಂತಕೋಪಾಖ್ಯಾನವನ್ನು ಹೇಳ್ತಕ್ಕಂಥದ್ದು ಈ ಪದ್ಧತಿ ಇದೆ. ಅದು ನಿಮಗೆ ಬೇರೆ ಪುಸ್ತಕಾದಿಗಳಲ್ಲಿ ಸಿಗೋದ್ರಿಂದ ಅದನ್ನು ಓದ್ಕೊಳ್ಬೋದು. ಈ ವರಸಿದ್ಧಿ ವಿನಾಯಕ ವ್ರತದ ಪೂಜಾ ವಿಧಾನಗಳನ್ನು ಈ ರೀತಿಯಾಗಿ ಮಾಡಬಹುದು. ಎಲ್ಲರೂ ಕೂಡ ಮನೆಯಲ್ಲೇ ಮಾಡುವ ಸಂದರ್ಭ ಇರೋದರಿಂದ ಎಲ್ಲರಿಗೂ ಕೂಡ ದೇವಸ್ಥಾನದ ಅಭಯಲಕ್ಷ್ಮೀ ನರಸಿಂಹ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಮ್ಮ ಅರುಣ ಚಿಂತೋಪಂತವರು ಈ ಮಾರ್ಗವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಇದರ ಸದುಪಯೋಗವನ್ನು ಪಡೆದುಕೊಂಡು ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಯಲ್ಲಿ ನಿಶ್ಚಿಂತೆಯಾಗಿ ಭಗವಂತನ ಪೂಜಾದಿಗಳನ್ನು ಮಾಡಿ, ಎಲ್ಲವೂ ಮನೆಯಲ್ಲಿ ಸಿಗುವ ಸಾಮರ್ಥ್ಯವೇ. ಹಾಗಾಗಿ ಎಲ್ಲ ಮನೆಯಲ್ಲಿ ಸಿಗ್ತಕ್ಕಂಥ ಸಾಮಗ್ರಿ ಪದಾರ್ಥಗಳನ್ನು ತೆಗೆದುಕೊಂಡು ಬಂದು ವಿಶೇಷವಾಗಿ ಗಣಪತಿಯನ್ನು ಪೂಜೆಯನ್ನು ಮಾಡಿ ಸಕಲ ಕಾರ್ಯವೂ ನಿರ್ವಿಘ್ನವಾಗಿ ನೆರವೇರಲಿ ಅಂತ ಹೇಳಿ ಭಕ್ತಾಭಿಮಾನಿಗಳಲ್ಲಿ ಎಲ್ಲ ಸದ್ಭಕ್ತರಲ್ಲಿ ಭಗವದ್ಭಕ್ತರಲ್ಲಿ ನಾವು ಈ ಮೂಲಕ ಭಗವಂತನನ್ನು ಕೇಳ್ತಾ ಇದ್ದೀವಿ. ಹಾಗಾಗಿ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ದೇವರ ನಾಮ ಸ್ಮರಣಾದಿಗಳಿಂದ ವಾದ್ಯಗಳನ್ನು ಮಾಡಿ ಆರತಿಯನ್ನು ಕೊನೆಯಲ್ಲಿ ಬೆಳಗುತ್ತಾರೆ. ಹಾಗಾಗಂಥ ಆರತಿಯನ್ನು ಮಾಡ್ತಕ್ಕಂಥ ಸಂಪ್ರದಾಯ. ಎಲ್ಲರೂ ಆರತಿಯನ್ನು ಮಾಡಿ ಸುಮುಖಶ್ಚೈಕದಂತಶ್ಚ ಕಪಿಲೋ ಗಜಕರ್ಣಿಕಃ ಲಂಬೋದರಶ್ಚ ವಿಕಟೋ ವಿಘ್ನರಾಜೋ ಗಣಾಧಿಪ ಧೂಮ್ರಕೆ ದುರ್ಗಣಾಧ್ಯಕ್ಷೋ ಪಾಲಚಂದ್ರೋ ಗಜಾನನಃ ದ್ವಾದಶೈತಾನಿ ಲಾಭಾನಿ ಯಪ್ಪಡೆ ಶೃಣುಯಾದಪಿ ವಿದ್ಯಾರಂಭೆ ವಿವಾಹೇ ಚ ಪ್ರವೇಶೆ ನಿರ್ಗಮೇ ತಥಾ ಸಂಗ್ರಾಮೇ ಸರ್ವಕಾರ್ಯೇಷು ವಿಘ್ನಸ್ತಸ್ಯ ನ ಜಾಯತೆ. ಈ ಆರತಿಯನ್ನು ನೆಲದ ಮೇಲೆ ಇಡುವ ಪದ್ಧತಿ ಇಲ್ಲದೆ ಇರೋದ್ರಿಂದ ಯಾವುದಾದ್ರು ಸಾಧನದ ಮೇಲೆ ಈ ಆರತಿಯನ್ನು ಇಟ್ಟು ದೇವರಿಗೆ ಅಕ್ಷತಾದಿಗಳನ್ನು ಏರಿಸ್ತಕ್ಕಂಥದ್ದು. ಇದಾದ ನಂತರದಲ್ಲಿ ಗಣಪತಿಗೆ ಹೂವಾಕ್ಷತೆಯನ್ನು ಹಿಡಿದು ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಎಲ್ಲರೂ ತಗೊಳ್ಳಿ, ಎಲ್ಲರೂ ಕೈಲಿ ಅಕ್ಷತೆ ಹೂವು ಇಟ್ಕೊಳ್ಳಿ.
ಗಣಪತಿ ಅನೇಕ ಮಂತ್ರಗಳಿದೆ. ಹಾಗಾಗಿ ನಿಮಗೆ ಬರತಕ್ಕಂತಹ ಮಂತ್ರಗಳನ್ನು ಹೇಳಿಕೊಂಡು ದೇವರಿಗೆ 3 ಪ್ರದಕ್ಷಿಣೆ ನಮಸ್ಕಾರಾದಿಗಳನ್ನು ವಿಶೇಷವಾಗಿ ಮಾಡ್ತಕ್ಕಂಥದ್ದು. ರಾಜಾದಿರಾಜಾಯ ಪ್ರದಕ್ಯ ಸಾಹಿನೇ ನಮೋ ಭಯಮ್ಮೇ ಶ್ರವಣಾಯ ಕೂರ್ಮಹೇ ಸಮೇ ಕಾಮಾನ್ ಕಾಮಕಾಮಾಯ ಮಖ್ಯಂ ಕಾಮೇಶ್ವರೋ ಮೇ ಶ್ರವಣೋ ದದಾತು ಕುಬೇರಾಯ ಮೇ ಶ್ರವಣಾಜ್ಞಾನ್ ಮಹಾರಾಜಾಯ ನಮಃ ಯೋ ವೇದಾಂ ಬ್ರಹ್ಮಣೋರ್ವೇದಾಮೃತೇನಾಮೃತಾಂ ಪರೇಂ ತಸ್ಮೈ ಬ್ರಹ್ಮ ಚ ಬ್ರಹ್ಮಾ ಚ ಆಯುಷ್ಕೀರ್ತಿಂ ಪ್ರಜಾಂ ದದುಃ ವೇದೋಕ್ತ ಮಂತ್ರಪುಷ್ಪಾದಿಕಂ ಸಮರ್ಪಯಾಮಿ. ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ. ಮಂತ್ರಪುಷ್ಪಗಳಿಂದ ದೇವರಿಗೆ ಪ್ರಾರ್ಥನಾದಿಗಳನ್ನು ಮಾಡಿ ಅರ್ಚನೆಯನ್ನು ಮಾಡ್ತಕ್ಕಂಥ ವಿಧಿವಿಧಾನ ಇದೆ. ಹಾಗಾಗಿ ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ದೇವರಿಗೆ ಹಾಕಿ ದಕ್ಷಿಣ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಅಕ್ಷತೆ ಹೂವನ್ನು ಹಿಡಿದು ಯಜಮಾನರು ಯಜಮಾನಿಯ ಕೈಯಿಂದ ಮಂತ್ರಾಕ್ಷತೆ ಮತ್ತು ದಕ್ಷಿಣೆಯನ್ನು ಹಾಕಿಸಿಕೊಂಡು ತಾವು ಅರ್ಘ್ಯ ಪಾತ್ರೆಯೊಳಗೆ ಬಿಡ್ತಕ್ಕಂಥದ್ದು. ಶ್ರೀ ಕೃಷ್ಣಾರ್ಪಣಮಸ್ತು. ಕೃಷ್ಣಾರ್ಪಣಪೂರ್ವಕವಾಗಿ ಕೃಷ್ಣಾರ್ಪವನ್ನು ಇಡ್ತಕ್ಕಂಥದ್ದು. ಮುಂಚೆನೇ ಇಟ್ಟುಕೊಂಡಿದ್ದ ಈ ಗರಿಕೆ ಮತ್ತು ನೀರನ್ನು ಪ್ರಸನ್ನಾರ್ಘ್ಯಂ ಸಮರ್ಪಯಾಮಿ. ಗರಿಕೆ ಮತ್ತು ನೀರನ್ನು ಕೈಯಲ್ಲಿ ಹಿಡಿದು ಒಂದು ಚೂರು ನೀರನ್ನು ಹಾಕ್ಕೊಂಡು ಮಹಾಗಣಪತಿಯೇ ನಮಃ ವಿಶ್ವಂಭರಮೂರ್ತಿಯೇ ನಮಃ ಪ್ರಸನ್ನಾರ್ಘ್ಯಂ ಸಮರ್ಪಯಾಮಿ. ದೇವರ ಮುಂದೆ ಬಿಟ್ಬಿಡ್ತಕ್ಕಂಥದ್ದು. ಪ್ರಸನ್ನಾರ್ಘ್ಯಂ ಸಮರ್ಪಯಾಮಿ. ಇದೆಲ್ಲಾದ ಮೇಲೆ ಮಧ್ಯದಲ್ಲಿ ಅನೇಕ ಹೇಳಿರುವುದಕ್ಕೆ ಕೇಳಿರುವುದಕ್ಕೆ ಮಂತ್ರ ಕೇಳಿಸ್ಕೊಂಡಿರೋದಕ್ಕೆ ಮಾಡಿರೋದಕ್ಕೆ ನ್ಯೂನತೆಗಳಾಗಿರುತ್ತೆ. ಆ ನ್ಯೂನತೆಯ ಪರಿಹಾರಕ್ಕೋಸ್ಕರವಾಗಿ ಮಂತ್ರವನ್ನು ಹೇಳಬೇಕು. ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾನಂತ ಗೋವಿಂದೇಭ್ಯೋ ನಮೋ ನಮಃ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ವರಸಿದ್ಧಿ ವಿನಾಯಕಾಂತರ್ಯಾಮಿ ವಿಶ್ವಂಬರಮೂರ್ತಿ ಪ್ರಿಯತಾಂ ಪ್ರಿಯತೋ ವರದಾಪವಂತು. ಶ್ರೀ ಕೃಷ್ಣಾರ್ಪಣಮಸ್ತು. ಮತ್ತೆ ಗಂಟೆ ಬಾರಿಸಿಡೋದು. ಅಸ್ತು ಪೂಜಾ ಕಾಲ. ಹರಿ ಓಂ. ಎಲ್ಲರೂ ಕೂಡ ಈ ಕೊರೋನಾ ಗಲಾಟೆಯಿಂದ ಎಲ್ಲರೂ ಕೂಡ ಮನೆಯಲ್ಲೇ ಇರುವಂತಾಗಿದೆ. ಅವರಿಗೆಲ್ಲ ಕೂಡ ಬೇಗ ಮುಕ್ತಿ ಸಿಗಲಿ. ಮತ್ತು ಬೇರೆ ಬೇರೆ ರೋಗಗಳು ಪರಿಹಾರ ಮಾಡಿ ಗಣಪತಿ ಎಲ್ಲ ವಿಘ್ನವನ್ನು ಪರಿಹಾರ ಮಾಡಿ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಸರ್ವ ಸೌಭಾಗ್ಯಗಳನ್ನು ಎಲ್ಲರಿಗೂ ಕೊಡಲಿ ಅಂಥೇಳಿ ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ. ವಾದಿರಾಜಾಚಾರ್ಯ ಪ್ರಧಾನ ಅರ್ಚಕರು, ತ್ಯಾಗರಾಜ ನಗರ, ಬೆಂಗಳೂರು, ನರಸಿಂಹದೇವರ ದೇವಸ್ಥಾನ.